Hello my dear students. In the last video lecture, we are already explaining about the portfolio management. Portfolio management is one of the important techniques widely used by all the banking institutions to maximize the profit. Under the portfolio investment policy or under the portfolio investment, a banker who try to make the proper balance between the asset and liability. In the last video lecture, what are the basic principles are must be followed under the portfolio management. Number one is the liquidity. Number second is the safety. Number third is the profitability. Liquidity, safety, and profitability are the basic principles must be followed by a banker to maximize the profit. In the last video lecture, we are discussing about these things. In this video lecture, we are explaining some other aspects in commercial with the banking institution, that is the banking practices. In the modern banking system, number of practices are introduced by the bank for the sake of benefits to the consumer. The ultimate goal of the banking institution, that is the to satisfy the needs of the consumer. That is the intention of every bank. Every bank have a common intention is to satisfy the needs of the consumer or customer. That is the primary intention of every bank. For this purpose, number of new practices are introduced in the banking institution. In this class, we are trying to examine some of the important banking practices are widely used in the modern days. For the sake of benefits to the common people, number of new schemes are launched by the banking institution. Now we are explaining about these various things. ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋ ತರಗತಿಯಲ್ಲಿ ನಿಮಗೆ ನಾವು ಈ ಬ್ಯಾಂಕುಗಳ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಬ್ಯಾಂಕುಗಳ ಈ ಒಂದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಎನ್ನುವಂಥ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ, ಅಥವಾ ಪೋರ್ಟ್ಫೋಲಿಯೋ ನಿರ್ವಹಣೆಯ ಬಗ್ಗೆ ಹೇಳಿದೆ. ಪೋರ್ಟ್ಫೋಲಿಯೋ ನಿರ್ವಹಣೆ ಅಂದರೆ ಬೇರೆ ಏನೂ ಕೂಡ ಅಲ್ಲ. ಯಾವುದೇ ಒಂದು ವಾಣಿಜ್ಯ ಬ್ಯಾಂಕುಗಳು ತನ್ನ ಆಸ್ತಿ ಮತ್ತು ಹೊಣೆಗಾರಿಕೆ ಎನ್ನುವಂಥ ಎರಡು ವಿಷಯಗಳ ನಡುವೆ ಯಾವ ರೀತಿಯ ಸಮನ್ವಯವನ್ನು ಸಾಧಿಸಿಬಿಟ್ಟು ತನ್ನ ಲಾಭವನ್ನು ಗರಿಷ್ಠಗೊಳಿಸಿಕೊಳ್ಬೇಕು ಎಂಬುದನ್ನು ನಾವು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಕರಿಬೇಕಾಗತ್ತೆ. ಈ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇದು ಯಾವುದೇ ಒಂದು ಬ್ಯಾಂಕಿನ ಯಶಸ್ವಿಗೆ ತುಂಬ ಅಗತ್ಯವಾಗಿ ಬೇಕಾಗುತ್ತೆ. ಒಬ್ಬ ಯಶಸ್ವಿ ಬ್ಯಾಂಕರನ್ನು ಯಾವ ರೀತಿಯಲ್ಲಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟನ್ನು ಮಾಡ್ತಾನೆ ಎನ್ನುವುದರ ಮೇಲೆ ಆತನ ಬ್ಯಾಂಕಿಂಗ್ ಸಂಸ್ಥೆಯ ಭವಿಷ್ಯ ನಿಂತಿರುತ್ತೆ. ಈ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ಕೆಲವಾರು ಪ್ರಮುಖ ವಿಷಯಗಳ ಬಗ್ಗೆ ಹೇಳಿದ್ದೆ. ಮುಖ್ಯವಾಗಿ ಈ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟನ್ನು ಮಾಡುವ ವೇಳೆಯಲ್ಲಿ ಅಥವಾ ಪೋರ್ಟ್ಫೋಲಿಯೋ ನಿರ್ವಹಣೆ ಮಾಡುವ ವೇಳೆಯಲ್ಲಿ ಕೆಲವಾರು ಮೂಲಭೂತ ಅಂಶಗಳನ್ನು ಪರಿಗಣಿಸಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿರುವಂಥ ಒಂದು ಅಂಶ ಯಾವುದು ಅಂತ ಹೇಳಿದರೆ ದ್ರವ್ಯತ್ವವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ದ್ರವ್ಯತ್ವ ಅಂದ್ರೇನು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ದ್ರವ್ಯತ್ವ ಅಂದ್ರೇನು? ಠೇವಣಿದಾರ ಬಯಸಿದಾಗ ಆತನ ಠೇವಣಿಯ ಮೊತ್ತವನ್ನು ಸಮಯಕ್ಕೆ ಸರಿಯಾಗಿ ಹಿಂದಿರುಗಿಸುವಂತಹ ಬ್ಯಾಂಕುಗಳ ಸಾಮರ್ಥ್ಯಕ್ಕೆ ನಾವು ದ್ರವ್ಯತ್ವ ಅಂತ ಕರಿತೇವೆ. ಎರಡನೇ ಪ್ರಮುಖವಾದಂಥ ಒಂದು ಪ್ರಮುಖ ಅಂಶ ಯಾವುದು ಅಂತ ಹೇಳಿದರೆ ಇಲ್ಲಿ ಭದ್ರತೆ ಅಥವಾ ಸುರಕ್ಷತೆ. ಬ್ಯಾಂಕುಗಳಲ್ಲಿ ಯಾರು ಠೇವಣಿ ಇಟ್ಟಿರ್ತಾರೆ ಆ ಠೇವಣಿದಾರಿಗೆ ಬ್ಯಾಂಕುಗಳು ಸುರಕ್ಷೆ ಅನಿಸ್ಬೇಕು. ಅದೇ ರೀತಿಯಲ್ಲಿ ಬ್ಯಾಂಕುಗಳು ಕೊಟ್ಟಂಥ ಸಾಲ ಸರಿಯಾಗಿ ಬ್ಯಾಂಕುಗಳಿಗೆ ಮರುಪಾವತಿಯಾದಾಗ ಮಾತ್ರ ಆ ಬ್ಯಾಂಕಿನ ಭವಿಷ್ಯ ಉಜ್ವಲವಾಗಿರುತ್ತೆ. ಹಾಗಾಗಿ ಈ ಭದ್ರತೆಗೆ ಪ್ರತಿಯೊಂದು ಬ್ಯಾಂಕುಗಳು ಕೂಡ ತನ್ನ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತವೆ. ಇನ್ನೊಂದು ಪ್ರಮುಖವಾದಂತಹ ಅಂಶವನ್ನು ನಾವು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟಲ್ಲಿ ಗಮನಿಸಬೇಕು. ಅದಕ್ಕೆ ನಾವು ಲಾಭದಾಯಕತ್ವ ಅಂತ ಹೇಳ್ತೀವಿ. ಲಾಭದಾಯಕತ್ವಕ್ಕೆ ಪ್ರತಿಯೊಂದು ಬ್ಯಾಂಕುಗಳು ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ನೀಡಲೇಬೇಕಾಗತ್ತೆ. ಲಾಭದಾಯಕತ್ವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲೇಬೇಕಾಗತ್ತೆ. ಹೀಗಾಗಿ ಈ ಮೂರರ ನಡುವೆ ಸಮನ್ವಯವನ್ನು ಸಾಧಿಸಿ ತನ್ನ ಆಸ್ತಿ ಮತ್ತು ಹೊಣೆಗಾರಿಕೆಯ ನಡುವೆ ಒಂದು ಉತ್ತಮವಾದ ಸುಮಧುರವಾದ ಸಂಬಂಧವನ್ನು ಏರ್ಪಡಿಸುವುದಕ್ಕೆ ನಾವು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಇದರ ಬಗ್ಗೆ ಹಿಂದಿನ ವಿಡಿಯೋ ತರಗತಿಯಲ್ಲಿ ನಾನು ನಿಮಗೆ ಹೇಳಿದ್ದೆ.
ಈಗ ಇವತ್ತಿನ ವಿಡಿಯೋ ತರಗತಿಯಲ್ಲಿ ನಾನು ನಿಮಗೆ ಮುಖ್ಯವಾಗಿ ಹೇಳಬೇಕಾದಂಥ ಅಂಶ ಯಾವುದು ಅಂತ ಹೇಳಿದರೆ, ಬ್ಯಾಂಕಿನ ಕೆಲವು ಪ್ರಚಲಿತವಾದಂತಹ ಅಥವಾ ಕೆಲವು ಪ್ರಚಲಿತವಾಗಿರುವಂಥ ಕೆಲವು ಆಚರಣೆಗಳ ಬಗ್ಗೆ ನಿಮಗೆ ಹೇಳಬೇಕಾಗತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಗ್ರಾಹಕರ ಸಂತೃಪ್ತಿಗೋಸ್ಕರವಾಗಿ, ಗ್ರಾಹಕರ ಹಿತಕ್ಕೋಸ್ಕರವಾಗಿ ಅಥವಾ ಗ್ರಾಹಕರ ಹಿತವನ್ನು ಕಾಯುವ ಸಲುವಾಗಿ ಅನೇಕ ಕಾರ್ಯಕ್ರಮಗಳನ್ನು ಬ್ಯಾಂಕುಗಳು ಜಾರಿಗೊಳಿಸ್ತಾ ಇದೆ. ಆ ಅನೇಕ ಹೊಸ ಸಾಧನಗಳನ್ನು ಬ್ಯಾಂಕುಗಳು ಇವತ್ತು ಅಳವಡಿಸ್ಕೊಳ್ತಾ ಇದೆ. ತನ್ನ ಬ್ಯಾಂಕಿಂಗ್ ಸಿದ್ಧಾಂತವನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತರುವ ಸಲುವಾಗಿ ಅನೇಕ ಹೊಸ ತಂತ್ರಗಳನ್ನು ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅವುಗಳ ಬಗ್ಗೆ ನಾವು ಇವತ್ತು ನಿಮಗೆ ಚರ್ಚೆ ಮಾಡಬೇಕು. ಅವುಗಳಲ್ಲಿ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬ್ಯಾಂಕಿಂಗ್ ಇನ್ಸ್ಟ್ರೂಮೆಂಟ್, ದಟ್ ಈಸ್ ದಿ ಚೆಕ್. Check is one of the important banking institution that is widely used in the modern banking system. In the modern banking system, number of modern methods are widely used. One of such method, that is the introduction of check. Check is one of the important negotiable instrument. In India, the Negotiable Instrument Act was passed in the year of 1953. According to this particular act, some of the instruments are coming under the purview of the negotiable instrument. Check is one of the important negotiable instrument. It is widely used in the banking institution in the recent year. ಇತ್ತೀಚಿನ ವರ್ಷಗಳಲ್ಲಿ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಗ್ರಾಹಕರ ಹಿತಕ್ಕೋಸ್ಕರವಾಗಿ ಅನೇಕ ಹೊಸ ಕಾರ್ಯತಂತ್ರಗಳನ್ನು ಅಥವಾ ಸಲಕರಣೆಗಳನ್ನು ಬಳಕೆ ಮಾಡಲಾಗುತ್ತೆ. ಅಂತಹ ಸಲಕರಣೆಗಳ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ. ಅದರಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಸಲಕರಣೆ ಯಾವುದು ಅಂತ ಹೇಳಿದರೆ ಚೆಕ್ಕುಗಳು. ನಿಮಗೆಲ್ಲ ಗೊತ್ತಿದೆ, ಚೆಕ್ ನೀವೆಲ್ಲ ಯೂಸ್ ಮಾಡ್ತೀರಿ. ಚೆಕ್ಕುಗಳು ಅಂತ ಹೇಳೋದು ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ವ್ಯಾಪಕವಾಗಿ ಬಳಸುವಂತಹ ಒಂದು ಸಾಧನವಾಗಿದೆ. ಈಗ ಚೆಕ್ಕು ಅಂದರೆ ಏನು ಎನ್ನುವುದರ ಬಗ್ಗೆ ನಿಮಗೊಂದು ಕಲ್ಪನೆ ಇದೆ ಅಲ್ವಾ? ವಿದ್ಯಾರ್ಥಿಗಳ ನೀವು ಕೂಡ ಇವತ್ತು ಚೆಕ್ಗಳನ್ನು ನೀವು ಬಳಸ್ತಾ ಇರ್ತೀರಿ, ಅಥವಾ ನಿಮ್ಮ ತಂದೆ ಅಥವಾ ನಿಮ್ಮ ಫ್ಯಾಮಿಲಿ ಇರುವಂಥ ಹಿರಿಯರು ಬ್ಯಾಂಕಿಂಗ್ ವ್ಯವಹಾರವನ್ನು ಮಾಡಬೇಕಾದ್ರೆ ಚೆಕ್ಕನ್ನು ಬಳಸ್ತಾರೆ. ಆ ಚೆಕ್ ಅಂದರೆ ಏನು, ಕಾನೂನುಬದ್ಧವಾಗಿ ಚೆಕ್ ಏನು ಹೇಳುತ್ತೆ, ಅದನ್ನು ಹೇಗೆ ನಾವು ಬರಿಬೇಕು, ಹೇಗೆ ನಾವು ಹಣವನ್ನು ಆ ಚೆಕ್ ಮೂಲಕ ಪಡ್ಕೋಬೇಕು, ಚೆಕ್ಕನ್ನು ಬರಿಬೇಕಾದ್ರೆ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕಾಗತ್ತೆ, ಚೆಕ್ಕಿನಲ್ಲಿ ಏನೆಲ್ಲ ವಿಧಗಳಿವೆ, ಆ ಚೆಕ್ಕಿನಿಂದ ಅದರ ಪ್ರಮುಖ ಲಕ್ಷಣಗಳು ಯಾವುದು ಎನ್ನುವಂಥ ಎಲ್ಲ ವಿಷಯಗಳ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಇದ್ದೇನೆ. ಫಸ್ಟ್ ಆಫ್ ಆಲ್, ದ ಚೆಕ್ ಈಸ್ ಒನ್ ಆಫ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಚೆಕ್ಕನ್ನು ನಾವು ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೇವೆ. ಭಾರತ ದೇಶದಲ್ಲಿ 1953ರಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆ ಅಂತೇಳೋದು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಕಾಯ್ದೆ. ಇದನ್ನು 1953ರಲ್ಲಿ ಜಾರಿಗೆ ತರಲಾಯಿತು. ಈ ಒಂದು ಕಾಯ್ದೆಯ ಪ್ರಕಾರ ಅಥವಾ ಕಾಯ್ದೆಯ ಅಡಿಯಲ್ಲಿ ಚೆಕ್ಕುಗಳು ಬರ್ತವೆ. ಚೆಕ್ಕುಗಳನ್ನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ನಾವು ಕರಿತೇವೆ. ಚೆಕ್ಕುಗಳನ್ನು ನಾವೇನು ಕರಿಬೇಕು? ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೇವೆ. ಚೆಕ್ಕುಗಳು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆಯ ವ್ಯಾಪ್ತಿಗೆ ಬರ್ತವೆ. ಅಂದರೆ ನಾವು ಇವತ್ತು ಸಾಮಾನ್ಯವಾಗಿ ಹಣವನ್ನು ಡ್ರಾ ಮಾಡಲಿಕ್ಕೆ ಅಥವಾ ಪಡ್ಕೊಳ್ಳಿಕ್ಕೆ, ವರ್ಗಾಯಿಸಲಿಕ್ಕೆ ಚೆಕ್ಕನ್ನು ನಾವು ಬಳಸ್ಕೊಳ್ತೇವೆ. ಇದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಿನ ಅಥವಾ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆಯ ಅಡಿಯಲ್ಲಿ ಬರ್ತವೆ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಏನು? ವಾಟ್ ಈಸ್ ದಿ ಮೀನಿಂಗ್ ಆಫ್ ಚೆಕ್? ಚೆಕ್ ಈಸ್ ಅನ್ ಅನ್ಕಂಡೀಷನಲ್ ಆರ್ಡರ್. ಚೆಕ್ ಈಸ್ ಆ್ಯನ್ ಅನ್ಕಂಡೀಷನಲ್ ಆರ್ಡರ್, ರಿಟರ್ನ್ ಆರ್ಡರ್ by the one person to another person. That is known as check in a general sense. Check is nothing but it is an unconditional order. It is an unconditional written order written by one customer to the banker for the sake of paying the assured amount, mentioned amount to the concerned parties. To the concerned parties or myself, that is known as a check. Check is an unconditional written order. Check is an unconditional written order issued by a customer of the bank to the banker
to the banker to pay the mentioned amount to the concerned party or myself. That is known as a check. ಚೆಕ್ಕು ಅಂದರೆ ಏನು ಎನ್ನುವುದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೊರಟ್ರೆ ಈಗಾಗಲೇ ನಾನು ಹೇಳಿದೆ, ಚೆಕ್ಕು ಅಂತ ಹೇಳೋದು ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆ. ಚೆಕ್ ಅಂತ ಹೇಳೋದು ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆ ವ್ಯಾಪ್ತಿಗೆ ಬರ್ತವೆ. ಈ ಚೆಕ್ಕು ಅಂತ ಹೇಳೋದಂಥದ್ದು ಇದು ಒಬ್ಬ ಗ್ರಾಹಕನು ಚೆಕ್ಕನ್ನು ಯಾರು ಬರೀಬೋದು? ಬ್ಯಾಂಕಿನ ಗ್ರಾಹಕನು ಮಾತ್ರ ಚೆಕ್ಕನ್ನು ಬರಲಿಕ್ಕೆ ಬರುತ್ತೆ. ಗ್ರಾಹಕ ಅಂದರೆ ಯಾರು? ಬ್ಯಾಂಕಿನಲ್ಲಿ ಖಾತೆಯನ್ನು ಹೊಂದಿರುವಂಥ ವ್ಯಕ್ತಿ. ಬ್ಯಾಂಕಿನಲ್ಲಿ ಯಾರು ಖಾತೆಯನ್ನು ಹೊಂದಿರ್ತಾರೆ ಅಂಥ ವ್ಯಕ್ತಿಯನ್ನು ಗ್ರಾಹಕರು ಅಂತ ಕರಿತೇವೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾತೆ ಇದೆ ಅಥವಾ ಅಕೌಂಟ್ ಇದೆ ಅಂತೇಳಿದರೆ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಗ್ರಾಹಕ. ಈಗ ನಿಮ್ಮಲ್ಲಿ ಯಾರೋ ಒಬ್ಬರು ನಿಮ್ಮ ಕೆನರಾ ಬ್ಯಾಂಕ್ನಲ್ಲಿ ನಿಮ್ಮದು ಅಕೌಂಟ್ ಇದ್ದರೆ ನೀವು ಕೆನರಾ ಬ್ಯಾಂಕಿನ ಗ್ರಾಹಕರಾಗಿರ್ತೀರಿ. ಇನ್ನೊಬ್ಬರು ಯಾರೋ ಒಂದು ICICI ಬ್ಯಾಂಕ್ನಲ್ಲಿ ನಿಮ್ಮ ಖಾತೆ ಇದ್ದರೆ ನೀವು ICICI ಬ್ಯಾಂಕಿನ ಗ್ರಾಹಕರಾಗಿರ್ತೀರಿ. ಚೆಕ್ ಅಂತ ಹೇಳೋದು ಚೆಕ್ ಈಸ್ ಅನ್ ಅನ್ಕಂಡೀಷನಲ್ ಆರ್ಡರ್. ಚೆಕ್ ಈಸ್ ಎನ್ ಅನ್ಕಂಡೀಷನಲ್ ಆರ್ಡರ್. ಯಾವುದೇ ಷರತ್ತುಗಳನ್ನು ವಿಧಿಸದೆ, ಯಾವುದೇ ಷರತ್ತುಗಳನ್ನು ಪೂರ್ವ ಷರತ್ತುಗಳನ್ನು ವಿಧಿಸದೆ ಒಬ್ಬ ಗ್ರಾಹಕನು ಒಬ್ಬ ಬ್ಯಾಂಕಿನ ಗ್ರಾಹಕನು ತನ್ನ ಬ್ಯಾಂಕರನಿಗೆ ಬರೆದಂತಹ ಲಿಖಿತ ಆದೇಶ, ಯಾವುದೇ ನಿರ್ದಿಷ್ಟವಾದ ಷರತ್ತುಗಳನ್ನು ಹಾಕದೆ ಒಬ್ಬ ಬ್ಯಾಂಕಿನ ಗ್ರಾಹಕನು ತನ್ನ ಬ್ಯಾಂಕಿನ ಅಥವಾ ಬ್ಯಾಂಕರನಿಗೆ, ಅಂದರೆ ಬ್ಯಾಂಕರ್ ಅಂದರೆ ಯಾವುದು? ಬ್ಯಾಂಕಿನ ಕಾರ್ಯಚಟುವಟಿಕೆ ನಡೆಸುವಂಥ ವ್ಯಕ್ತಿ, ತನ್ನ ಬ್ಯಾಂಕರನಿಗೆ ಲಿಖಿತವಾಗಿ ಬರೆದಂಥ ಒಂದು ಆದೇಶ. ಚೆಕ್ ಈಸ್ ಎನ್ ಅನ್ಕಂಡೀಷನಲ್ ಆರ್ಡರ್. ನಿಮಗೆ ಚೆಕ್ ಇಶ್ಯೂ ಮಾಡಿದ ಕೂಡಲೇ ನಿಮಗೆ ಹಣ ಕೊಡಬೇಕು ಅಂತಿಲ್ಲ. ಚೆಕ್ಕನ್ನು ನಾವು ಬೇರೆ ಬೇರೆ ಕಾರಣಕ್ಕೋಸ್ಕರವಾಗಿ ಬ್ಯಾಂಕ್ಗಳು ತಡೆ ಹಿಡಿಬೋದು, ರಿಜೆಕ್ಟ್ ಮಾಡ್ಬೋದು, ಹಣವನ್ನಕ್ಕೆ ಕೊಡದೆ ನಿರಾಕರಿಸ್ಬೋದು. ಹಾಗಾಗಿ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆಯ ಪ್ರಕಾರ ಚೆಕ್ ಈಸ್ ಎನ್ ಅನ್ಕಂಡೀಷನಲ್ ಆರ್ಡರ್. ಚೆಕ್ ಈಸ್ ಎನ್ ಅನ್ಕಂಡೀಷನಲ್ ಆರ್ಡರ್ issued by the customer of the bank, issued by the or written by the customer of the bank to the banker. ಟು ದಿ ಬ್ಯಾಂಕರ್ ಅಂದರೆ ಬ್ಯಾಂಕಿನಲ್ಲಿ ಖಾತೆಯನ್ನು ಹೊಂದಿರುವಂಥ ವ್ಯಕ್ತಿ ತಾನು ಸೂಚಿಸಿದಂಥ ವ್ಯಕ್ತಿಗೆ ಅಥವಾ ತನಗೆ ಹಣವನ್ನು ಪಾವತಿ ಮಾಡುವಂತೆ ಬರೆದಂತಹ ಲಿಖಿತ ಆದೇಶ. ಚೆಕ್ ಅಂತ ಹೇಳೋದು ಇದು ಕೇವಲ ಬಾಯಲ್ಲಿ ಹೇಳುವಂಥದ್ದಲ್ಲ, ಇದೊಂದು ಲಿಖಿತ ಆದೇಶ. ಚೆಕ್ಕನ್ನು ಯಾರು ಬರೀತಾರೆ, ಗ್ರಾಹಕ ಮಾತ್ರ ಚೆಕ್ಕನ್ನು ಬರೀಬೇಕು. ಯಾವ ಬ್ಯಾಂಕಿನಲ್ಲಿ ಖಾತೆಯನ್ನು ಹೊಂದಿರ್ತಾರೆ ಅಂತಹ ಗ್ರಾಹಕ ತಾನು ಸೂಚಿಸಿದಂಥ ವ್ಯಕ್ತಿಗೆ, ತಾನು ತಿಳಿಸಿದಂಥ ವ್ಯಕ್ತಿಗೆ ಅಥವಾ ತನಗೆ ಚೆಕ್ಕುಗಳನ್ನು ಬ್ಯಾಂಕುಗಳಿಗೆ ಬರೆದಾಗ, ಬ್ಯಾಂಕುಗಳ ಹೆಸರಿನ ಚೆಕ್ಕನ್ನು ಬರೆದಾಗ ಹಣವನ್ನು ಪಾವತಿ ಮಾಡಬೇಕು ಎಂದು ಲಿಖಿತವಾಗಿ ನೀಡಿದಂಥ ಆದೇಶವಾಗಿರುತ್ತದೆ. ಚೆಕ್ ಈಸ್ ಎನ್ ಅನ್ಕಂಡೀಷನಲ್ ಆರ್ಡರ್. ಚೆಕ್ಕನ್ನು ಬರಿಬೇಕಾದರೆ ಯಾವುದೇ ಷರತ್ತುಗಳನ್ನು ಹಾಕುವ ಹಾಗೆ ಇಲ್ಲ. ಇದು ನೀವು ಎಲ್ಲರೂ ಕೂಡ ತಿಳ್ಕೋಬೇಕು. ಚೆಕ್ಕನ್ನು ನೀವು ಬರೆದ ಕೂಡಲೇ, ಚೆಕ್ಕನ್ನು ಕೊಟ್ಟು ಕೂಡಲೇ ಬ್ಯಾಂಕುಗಳು ಹಣ ಕೊಡಬೇಕು ಅಂತ ಯಾವುದೇ ಷರತ್ತು ಇಲ್ಲ. ಇದು ಯಾವ್ದು ಪ್ರಕಾರ? ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆಯ ಪ್ರಕಾರ 1953 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆ ಇದನ್ನು ಹೇಳುತ್ತೆ. ಚೆಕ್ ಈಸ್ ಆ್ಯನ್ ಅನ್ಕಂಡೀಷನಲ್ ಆರ್ಡರ್ issued by a customer. Customer means who hold the account in a particular bank. ಯಾರು ಖಾತೆಯನ್ನು ಬ್ಯಾಂಕಲ್ಲಿ ಹೊಂದಿರ್ತಾರೆ ಅವರನ್ನು ಕಸ್ಟಮರ್ ಅಂತ ಕರೀತಾರೆ. ಆ ಕಸ್ಟಮರಿಗೆ ಮಾತ್ರ ಚೆಕ್ಕನ್ನು ಬರೆಯುವಂಥ ಅಧಿಕಾರ ಇದೆ. ಅವರನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಚೆಕ್ಕನ್ನು ಬರೆಯುವ ಅಧಿಕಾರ ಇಲ್ಲ. ಯಾರಿಗೆ ಬರೀತಾರೆ? ಬ್ಯಾಂಕ್ಗಳಿಗೆ ಬರೀತಾರೆ. ಬ್ಯಾಂಕ್ ಅಂದರೆ ಮ್ಯಾನೇಜರಿಗೆ ಅಥವಾ ಬ್ಯಾಂಕಿನ ಹೆಸರಿನಲ್ಲಿ ಚೆಕ್ಕನ್ನು ಬರೀತಾರೆ. ಏನಂತ ಬರೀತಾರೆ? ನಾನು ಸೂಚಿಸಿದಂಥ ವ್ಯಕ್ತಿಗೆ, ನಾನು ತಿಳಿಸಿದಂಥ ವ್ಯಕ್ತಿಗೆ ಅಥವಾ ತನಗೆ ತಾನು ಸೂಚಿಸಿದ ಹಣವನ್ನು, ತಾನು ಸೂಚಿಸಿದ ಮೊಬಗಲನ್ನು ಪಾವತಿ ಮಾಡುವಂತೆ ಲಿಖಿತವಾಗಿ ಇದನ್ನು ನೀಡುವಂಥ ಆದೇಶವಾಗಿರುತ್ತೆ. ಚೆಕ್ಕುಗಳು ಯಾವತ್ತೂ ಕೂಡ ಲಿಖಿತವಾದಂಥ ಆದೇಶಗಳಾಗಿವೆ, ಮೌಖಿಕ ಆದೇಶಗಳಲ್ಲ. ಚೆಕ್ಕನ್ನು ನೀವು ಬಾಯಲ್ಲಿ ಹೇಳಲಿಕ್ಕೆ ಬರೋದಿಲ್ಲ, ಅದನ್ನು ಲಿಖಿತವಾಗಿ ಬರಿಬೇಕಾಗತ್ತೆ. ಚೆಕ್ ಈಸ್ ಎನ್ ಅನ್ಕಂಡೀಷನಲ್ ಆರ್ಡರ್
issued by the customer to the banker. It is written by the customer only. To whom? To the banker. To pay some amount of money. To pay some amount of money to a particular person. Sometimes himself who pay some amount of money. That is known as a check. ಚೆಕ್ ಅಂದ್ರೇನು? ಯಾವುದೇ ಒಬ್ಬ ಬ್ಯಾಂಕಿನ ಗ್ರಾಹಕನು ತನ್ನ ಬ್ಯಾಂಕರನಿಗೆ ತಾನು ಸೂಚಿಸಿದಂಥ ವ್ಯಕ್ತಿಗೆ ನಿರ್ದಿಷ್ಟ ಮೊತ್ತವನ್ನು ಪಾವತಿಸುವಂತೆ ಲಿಖಿತವಾಗಿ ಬರೆದಂತಹ ಆದೇಶವಾಗಿದೆ. ಇದನ್ನು ನಾವು ಚೆಕ್ ಅಂತ ಕರಿಬೇಕಾಗತ್ತೆ. ಇದು ಚೆಕ್ಗಳು ಯಾವತ್ತೂ ಕೂಡ ಮೌಖಿಕವಾಗಿ ಇರೋದಿಲ್ಲ, ಲಿಖಿತವಾದ ರೂಪದಲ್ಲೇ ಇರ್ತವೆ. ಚೆಕ್ಗಳು ಯಾವತ್ತೂ ಕೂಡ ಲಿಖಿತ ರೂಪದಲ್ಲಿ ಇರ್ತವೆ. ಅರ್ಥ ಏನು? ಬಾಯಲ್ಲಿ ಚೆಕ್ಕನ್ನು ಹೇಳಿಕ್ಕೆ ಬರೋದಿಲ್ಲ. ಅಂದರೆ ಲಿಖಿತವಾಗಿ ಚೆಕ್ಗಳನ್ನು ಬರೀಲಿಕ್ಕೆ ಒಂದು ಫಾರ್ಮೇಟ್ ಇರುತ್ತೆ. ಇವತ್ತೆಲ್ಲ ಬ್ಯಾಂಕುಗಳೆಲ್ಲವೂ ಕೂಡ ಏನು ಮಾಡಿದ್ದೇವೆ, ಆ ಫಾರ್ಮೇಟನ್ನು ಪೂರೈಕೆ ಮಾಡ್ತವೆ. ಸಂಬಂಧಪಟ್ಟ ಖಾತೆದಾರರಿಗೆ ಅವರು ಬಯಸಿದಾಗ ಅಂತಹ ಒಂದು ಚೆಕ್ಕಿನ ಫಾರ್ಮೇಟನ್ನು ಕೊಡ್ತವೆ. ಅದನ್ನು ಇಟ್ಕೊಂಡ್ಬಿಟ್ಟು ಚೆಕ್ಕನ್ನು ಬರೀಬೇಕಾಗತ್ತೆ. ಚೆಕ್ಕನ್ನು ಬರೆದಾಗ ಆ ಚೆಕ್ಕಿನಲ್ಲಿ ಕೆಲವಾರು ಕಂಡೀಷನ್ಗಳಿರ್ತವೆ. ಆ ಕಂಡೀಷನ್ಗಳಿಗೆ ಒಳಪಟ್ಟು ಚೆಕ್ಕನ್ನು ಬರೀಬೇಕಾಗತ್ತೆ. ಹಾಗೆ ಚೆಕ್ಕನ್ನು ಬರೆದಾಗ ಅದಕ್ಕೆ ಯಾರ ಹೆಸರಿಗೆ ಚೆಕ್ಕನ್ನು ಬರೀತಾರೋ ಅವರಿಗೆ ನಾವು ಸೂಚಿಸಿದ ಅಮೌಂಟನ್ನು ನಾವು ಪಾವತಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಎಕ್ಸ್ ಈಸ್ ಎ ಕಸ್ಟಮರ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ who have a check, who return the check to the banker, state banker, who says that through the check the specified amount is to be paid. Specified amount is to be paid to the particular person, mentioned person. That is known as check. ಈಗ ನೋಡಿ, ಒಬ್ಬ ಸ್ಟೇಟ್ ಬ್ಯಾಂಕಿನ ಗ್ರಾಹಕನಿರ್ತಾನೆ ಇಟ್ಕೊಳ್ಳಿ. ಸ್ಟೇಟ್ ಬ್ಯಾಂಕಿನ ಒಬ್ಬ ಗ್ರಾಹಕನಿದ್ದಾನೆ. ಆತ ಸ್ಟೇಟ್ ಬ್ಯಾಂಕಿನ ಚೆಕ್ಕಿನ ಫಾರ್ಮೇಟ್ನ ಏನು ಬರೀತಾನೆ, ಅಲ್ಲಿ ತಾನು ಸೂಚಿಸಿದಂಥ ವ್ಯಕ್ತಿಗೆ, ಎಕ್ಸ್ ಎನ್ನುವಂಥ ವ್ಯಕ್ತಿ ಸ್ಟೇಟ್ ಬ್ಯಾಂಕಿನ ಗ್ರಾಹಕ, ಆತ ವೈ ಎನ್ನುವಂಥ ವ್ಯಕ್ತಿಗೆ ತಾನು ಸೂಚಿಸಿದ ಅಮೌಂಟನ್ನು, ಅಂದರೆ 10,000 ರೂಪಾಯಿ ಹಣವನ್ನು ಪಾವತಿ ಮಾಡಬೇಕು ಅಂತ ಹೇಳಿ ಒಂದು ಲಿಖಿತ ಆದೇಶವನ್ನು ಕೊಡ್ತಾನೆ. ಈ ಲಿಖಿತ ಆದೇಶಕ್ಕೆ ನಾವು ಚೆಕ್ಕುಗಳು ಅಂತ ಕರಿತೀವಿ. ಚೆಕ್ ಈಸ್ ಎ written order. It is always in written form, only through the format. We are not able to draw written the check in a white sheet. We only written the check format given by the concerned bank. ಚೆಕ್ಕುಗಳನ್ನು ನಾವು ಖಾಲಿ ಪೇಪರ್ನಲ್ಲಿ ಬರಲಿಕ್ಕೆ ಬರೋದಿಲ್ಲ. ಬ್ಯಾಂಕುಗಳು ಪೂರೈಕೆ ಮಾಡಿದಂತಹ ಚೆಕ್ ಪುಸ್ತಕದಲ್ಲಿಯೇ ಅಥವಾ ಲೀಫ್ಗಳಲ್ಲೇ ಚೆಕ್ಕನ್ನು ಬರೀಬೇಕಾಗತ್ತೆ. ಇದು ಚೆಕ್ ಅಂದರೆ ಏನು ಅಂತೇಳ್ಬಿಟ್ಟು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಚೆಕ್ಕಿನ ಫಾರ್ಮೇಟ್ ಹೇಗಿರುತ್ತೆ, ಚೆಕ್ಕಿನ ಲಕ್ಷಣಗಳು ಯಾವುದು ಎನ್ನುವಂಥ ವಿಷಯದ ಬಗ್ಗೆ ನಿಮಗೆ ಹೇಳಲಿಕ್ಕೆ ಇದ್ದೇನೆ. ಥ್ಯಾಂಕ್ ಯು.